ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ರಟ್ಟಿಹಳ್ಳಿ ತಾಲೂಕಿನ ಪ್ರಥಮ ಬಾರಿಗೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮತ್ತು ರಟ್ಟಿಹಳ್ಳಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ BC ಪಾಟೀಲ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 13ರಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಪಟ್ಟಣ ಪಂಚಾಯತಿಯ ಪ್ರಥಮ ದರ್ಜೆ ಚುನಾವಣೆ ಹಿನ್ನೆಲೆಯಲ್ಲಿ ಗ್ರೌಂಡ್ ರಿಯಾಲಿಟಿ ವರ್ಕ್ ನಡೀತಾ ಇದೆ. ಈ ಗ್ರೌಂಡ್ ರಿಯಾಲಿಟಿ ವರ್ಕ್ದಲ್ಲಿ ವಾರ್ಡ್ ನಂಬರ್ 13ರಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥ ಶ್ರೀಮತಿ ಶ್ರೀದೇವಿ ಶ್ರೀನಿವಾಸ್ ಭೈರಪ್ಪನವರವರು ಭಾರತೀಯ ಜನತಾ ಪಕ್ಷದ ಸ್ಪರ್ಧೆಗಿಳಿದಿದ್ದಾರೆ. ವಾರ್ಡ್ ನಂಬರ್ 13ರಿಂದ ಸಾಮಾನ್ಯ ಮಹಿಳೆಯಾಗಿ ಕಾಂಗ್ರೆಸ್ ಮತ್ತು BJP ನೇರ ಸ್ಪರ್ಧೆ ಮತ್ತು ಸೆಕೆಂಡ್ ಪಾರ್ಟಿ ಬಂದುಬಿಟ್ಟು ಅದೊಂದು ಆಮ್ ಆದ್ಮಿ ಪಕ್ಷದಿಂದ ಒಂದು 3 ಜನ ತ್ರಿಕೋನ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಇಲ್ಲಿ ತ್ರಿಕೋನ ಅನ್ನೋಕ್ಕಿಂತ ಟೂಕೋನ ಸ್ಪರ್ಧೆನೇ ಅತಿ ಹೆಚ್ಚಾಗಿ ಇಲ್ಲಿ ಪರಿಣಾಮ ಬೀಳಬಹುದು. ಭೈರಪ್ಪನವರವರು ಈ ಕ್ಷೇತ್ರದಲ್ಲಿ ಚುನಾವಣೆಗೆ ಇಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಯಜಮಾನರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರ ಪಾತ್ರ ಹೆಚ್ಚಿಗೆ ಇದೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶ್ರೀನಿವಾಸ್ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ. ಅಮ್ಮವರು ಶ್ರೀದೇವಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೌದು ಸರ್. ಆ್ಯಕ್ಚುಲಿ ಇದು ನೀವು ಮಾಡಬೇಕಾಗಿತ್ತು ಸ್ಪರ್ಧೆ. ಸಾಮಾನ್ಯ ಮಹಿಳೆ ಬಂದ ಸ್ಥಾನ ಬಂದ್ರಿಂದ ಪಕ್ಷ ಅಭ್ಯರ್ಥಿಯಾಗಿ ನಮ್ಮ ಮನೆಯವ್ರನ್ನ ಕೇಳಿದಾಗ ನಾವು ಕೂಡ ಎಲ್ಲರನ್ನೂ ಸಂಪರ್ಕ ಮಾಡಿ, ಇಲ್ಲ ತಮಗಿರ್ತಕ್ಕಂಥ ಅವಕಾಶ ಮತ್ತು ಮುಂದೆ ನೋಡೋಣ, ತಮ್ಮ ಪತ್ನಿಯವರನ್ನು ಇಳಿಸ್ರಿ, ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೊಂತೇವೆ ಅಂತ ಹೇಳಿ ನಮ್ಮ ವಾರ್ಡ್ನಲ್ಲಿರ್ತಕ್ಕಂಥ ಸರ್ವ ಸಮಾಜದವ್ರನ್ನು ಕೂಡ ಕಿರಿಯರು ಮತ್ತು ಹಿರಿಯರನ್ನು ಎಲ್ಲರನ್ನು ಸಂಪರ್ಕ ಮಾಡಿ ಆಮೇಲೆ ಪಕ್ಷಕ್ಕೆ ನನ್ನ ಹೆಸರನ್ನು ತಾನು ಹೇಳಿದಾಗ ಪಕ್ಷ ನನ್ನದೇ ಆದ ಕೆಲಸ ಕಾರ್ಯಗಳನ್ನು ಮೆಚ್ಚಿ, ಸಾಮಾಜಿಕವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಎಲ್ಲ ಪಕ್ಷದ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿಕೊಂಡು ಪಕ್ಷ ನನಗೆ ಇವತ್ತು ಅವಕಾಶ ಕೊಟ್ಟಿದೆ. ಆ ಅವಕಾಶವನ್ನು ನಾನು ಸದ್ಬಳಕೆಯಾಗಿ ಸರಿಯಾಗಿ ರೀತಿಯಲ್ಲಿ ಉಳಿಸ್ಕೊಳ್ತೇನೆ. ಈಗಾಗಲೇ ನಾನು ಮನೆಗೆ ಕೂಡ ಸಂಪರ್ಕವನ್ನು ಮಾಡಿದ್ದೇನೆ. ಒಳ್ಳೆಯ ಪ್ರತಿಕ್ರಿಯೆ ಕೂಡ ಇದೆ. ಸರಿ, ತಾವು UB ಬಣಕಾರ್ ಜೊತೆ ಕೆಲಸ ಮಾಡಿರೋ, BC ಪಾಟೀಲ್ ಜೊತೆ ಕೆಲಸ ಮಾಡಿರೋ ಅಥವಾ ಪಕ್ಷ ಜೊತೆ ಕೆಲಸ ಮಾಡಿರೋ? ಈ ಹಿಂದೆ UB ಬಣಕಾರ್ ಅವರು ಬೇಗ ಅವ್ರ ಜೊತೆಗೂ ಕೂಡ ಒಡನಾಟದಲ್ಲಿ ಪಕ್ಷಕ್ಕಾಗಿ ನಾನು ಯಾವತ್ತೂ ಕೂಡ ಇದ್ದೇನೆ. ನಾನು ಯಾವಾಗಲೂ ಕೂಡ ಪಕ್ಷ ಮತ್ತು ಪಕ್ಷದ ಸಿದ್ಧಾಂತದಲ್ಲಿ ಇದ್ದಂಥ ಮನುಷ್ಯ. ಯಾವುದೇ ಒಂದು ಸಮಾಜದ ಜೊತೆ ಯಾವುದೇ ಒಂದು ವ್ಯಕ್ತಿ ಜೊತೆ ಇರ್ತಕ್ಕಂಥವ್ರಲ್ಲ. ಇತ್ತೀಚಿನ ದಿನಗಳಲ್ಲಿ BC ಪಾಟೀಲರು ನಮ್ಮ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ BC ಪಾಟೀಲರ ಕೆಲಸ ಕಾರ್ಯಗಳನ್ನು ಮೆಚ್ಚಿ BC ಪಾಟೀಲರು ಮಾಡಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಎಲ್ಲ ಕಟ್ಟಕಡೆಯ ಸಮಾಜಕ್ಕೂ ಕೂಡ ಆದ್ಯತೆ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು BC ಪಾಟೀಲ್ ಅವರು. ಇವತ್ತು BC ಪಾಟೀಲ್ ನಮ್ಮ ಪಕ್ಷದಲ್ಲಿದ್ದಾರೆ, ನಾವು ಕೂಡ ಅವ್ರ ಜೊತೆ ಇದ್ದೇವೆ. ಸರಿ, ವಾರ್ಡ್ ನಂಬರ್ 13, ಈ ವಾರ್ಡ್ ನಂಬರ್ 13 ಅವಕ್ಕಿಂತ ಹಿಂದಗಡೆ ಗ್ರಾಮ ಪಂಚಾಯಿತಿಯಲ್ಲಿ ವಾರ್ಡ್ ನಂಬರ್ ಎಷ್ಟಿತ್ತು ಸರ್? ಇದು ಅವತ್ತು 36 ಸದಸ್ಯರಿದ್ದರು ಗ್ರಾಮ. ಅವಾಗ ಈ ಪಕ್ಷದ ಚಿಹ್ನೆಗಳು ಏನಿರಲ್ಲ, ಗ್ರಾಮ ಪಂಚಾಯತಿ ಇತ್ತು, ಇಂಡಿಪೆಂಡೆಂಟ್ ಆಗಿತ್ತು. ಹೌದು. ಅಲ್ಲ, ಎಷ್ಟನೇ ನಂಬರ್ ವಾರ್ಡ್ ಇತ್ತು ಅಂತ ಕೇಳಿದೆ. ನಮ್ಮದು ಪ್ರಥಮ 1ನೇ ವಾರ್ಡ್ ಇತ್ತು. ಇದು 13 1ನೇ ವಾರ್ಡ್ ಇತ್ತು. ಈಗ 13ನೇ ವಾರ್ಡ್. ಈ 1ನೇ ವಾರ್ಡು ಡಿಲಿಮಿಟೇಷನ್ ಆಗಿ 13ಕ್ಕೆ ಬಂದಾಗ ನಿಮ್ಮ ಸೇವೆ ಈ ವಾರ್ಡಿಗೆ, ಈ ಪಟ್ಟಣಕ್ಕೆ ಏನಿದೆ ಸರ್? ರಟ್ಟಿಹಳ್ಳಿಯಲ್ಲಿ ಮತ್ತು ಶ್ರೀನಿವಾಸ್ ಅವರಿಂದ ಪಕ್ಷದಿಂದ ಅಂತ ಹೇಳಿದ್ರೆ, ಇವತ್ತು ಪಕ್ಷ ನನ್ನನ್ನು ಅಲ್ಲಿ ಬೂತ್ ಅಧ್ಯಕ್ಷನಾಗಿ ಗುರುತಿಸಿತು. ತದನಂತರ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ಮತ್ತೆ ಪಕ್ಷದ ಮಹಾಶಕ್ತಿ ಕೇಂದ್ರ ಅಂತೇಳಿದೆ, ಮಹಾಶಕ್ತಿಯ ಪ್ರಮುಖರನ್ನಾಗಿ ಮಾಡ್ತು. ಅದೆಲ್ಲ ಸ್ಥಾನಗಳನ್ನು ನಾನಾಗಿ ಬಯಸಿದ್ದಲ್ಲ, ಪಕ್ಷ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ, ನಾನು ಇರ್ತಕ್ಕಂಥ ಜನರ ಒಡನಾಟದಲ್ಲಿ ಇರ್ತಕ್ಕಂಥದ್ದು ನೋಡಿ, ಆಮೇಲೆ ಪಕ್ಷದ ಈ ಗ್ರಾಮದಲ್ಲಿ ಎಲ್ಲ ಸಮಾಜದವರು ನನ್ನನ್ನು ಗುರುತು ಏನಾದರೂ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಕೊಟ್ಟಲ್ಲಿ ಅವರೆಲ್ಲರ ಮಾರ್ಗದರ್ಶನ ತೆಗೆದುಕೊಂಡು ಎಲ್ಲ ಪಕ್ಷ ಮತ್ತು ಎಲ್ಲ ಸಮಾಜದವರ ಹಿರಿಯರ ಮಾರ್ಗದರ್ಶನ ಮತ್ತು ಈ ಸ್ನೇಹಿತರ ಮಾರ್ಗದರ್ಶನದ ಮುಖಾಂತರ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ನನ್ನ ತಿಳುವಳಿಕೆ ಮಟ್ಟಿಗೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಕೆಲವೊಂದು ಮಾಡಿದ್ದೇನೆ. ಅವುಗಳನ್ನು ಜನ ಮೆಚ್ಚಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ವಾರ್ಡ್ ನಂಬರ್ 13ರಲ್ಲಿ ತ್ರಿಕೋನ ಸ್ಪರ್ಧೆ ಅಂದ್ರೆ ತ್ರಿಕೋನ ಸ್ಪರ್ಧೆನೇ ಅನ್ಬೋದು. ಇದಕ್ಕೆ ಆಮ್ ಆದ್ಮಿ, ಕಾಂಗ್ರೆಸ್, BJP ತ್ರಿಕೋನ ಸ್ಪರ್ಧೆ. ಆದ್ರೆ ನಿಮ್ಮ ಲೆಕ್ಕಕ್ಕೆ ಟೂಕೋನ ಸ್ಪರ್ಧೆ, 2 ಸ್ಪರ್ಧೆ. ಈ 2 ಸ್ಪರ್ಧೆಯಲ್ಲಿ ಶ್ರೀನಿವಾಸ್ ಭೈರಪ್ಪನವರ್ ಅಂದ್ರೆ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶ್ರೀದೇವಿ, ನಿಮ್ಮ ಧರ್ಮಪತ್ನಿಯವರಿಗೆ ಮತ ಯಾಕೆ ಕೊಡಬೇಕು? ಅವರ ಸೇವೆ ಏನಿದೆ? ಅಥವಾ ನಿಮ್ಮ ಸೇವೆನೇ ಅವರಿಗೆ ಮತ ಸಿಗಬಹುದಾ? ಅಥವಾ ಅವರ ಮೊದಲನೇ ಬಾರಿಗೆ ರಾಜಕಾರಣಕ್ಕೆ ಬರೋದ್ರಿಂದ ಅವರಿಗೆ ಬೆಂಬಲ ಸಿಗಬಹುದಾ? ಈಗ ಮತದಾರರು ಕೂಡ ಹೊಸ ಅಭ್ಯರ್ಥಿಗಳು ಬೇಕಂತ ಬಯಸ್ತಾ ಇದ್ದಾರೆ. ಇವತ್ತು ನಾವು ಕೂಡ ಈ ಗ್ರಾಮ ಪಂಚಾಯತಿ ಆಗಲಿ ಪಟ್ಟಣ ಪಂಚಾಯತಿ ಆಗಲಿ ರಾಜಕೀಯ ಸೇವೆದಲ್ಲಿದ್ವಿ, ಸಾಮಾಜಿಕ ಸೇವೆಯಲ್ಲೂ ಕೂಡ ಇದ್ದೇವೆ. ಆದರೆ
ಇವತ್ತು ಸಿಕ್ಕಂಥ ಅವಕಾಶನ ನಮ್ಮ ಮನೆಯವರಿಗೆ ಇವತ್ತು ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಪಕ್ಷದಲ್ಲಿ ಅವರ ಕೆಲಸ ಕಾರ್ಯಗಳೇನಿಲ್ಲ, ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವರಿಗೆ ಶ್ರೀರಕ್ಷೆ ಆಗ್ಬೋದು. ಅಲ್ಲಿ ಮತದಾರರು, ಆ ವಾರ್ಡ್ನಲ್ಲಿರ್ತಕ್ಕಂಥ ಮತದಾರರು ಕೂಡ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನಾವು ಹೋದಂಥ ಸಂದರ್ಭದಲ್ಲಿ, ಇಲ್ಲ ನಿಮ್ಮಂಥವ್ರು ಅವಕಾಶ ಇದೆ ಮಾಡಿಕೊಡ್ರಿ, ನಾವೆಲ್ಲ ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಭಾಳಷ್ಟು ಹಿರಿಯರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಸಮಾಜದವರು ಕೂಡ ನಮಗೆ ಅತ್ಯಂತ ಪ್ರೀತಿಯಿಂದ ಅವರು ಬರಮಾಡಿಕೊಂಡು ನಾವು ನಿಮ್ಮನ್ನು ಈ ಸಲ ಬೆಂಬಲಿಸ್ತೇವೆ ಅಂತೇಳಿ ಈಗ ಹೇಳ್ಕೊಂಡಿದ್ದು ಸತ್ಯ. ಸರಿ, ಈ ವಾರ್ಡ್ನಲ್ಲಿ ನಿಮಗೆ ಮತ ಕೇಳಿಕೆ ಪ್ರಾರಂಭವಾಯಿತು. ಹೌದು ಸರ್. ಇವತ್ತಿನಿಂದ ಅಧಿಕೃತವಾಗಿ ನಿಮ್ಮ ಪ್ರಚಾರ ಪ್ರಾರಂಭ ಆಯಿತು. ಇದಕ್ಕೆ ಹಿಂದ್ಗಡೆ ಗುಪ್ತವಾಗಿ ಪ್ರಚಾರ ಮಾಡ್ತಾ ಇದ್ರಿ, ಅಧಿಕೃತವಾಗಿ ಪ್ರಚಾರವನ್ನು ಇವತ್ತಿನಿಂದ ನೀವು ಪ್ರಾರಂಭ ಮಾಡ್ಕೊಂಡ್ರಿ. ಜನರಿಂದ ಯಾವ ಅಭಿವೃದ್ಧಿಗಳ ಬಗ್ಗೆ ನಿಮ್ಮ ಮುಂದುಗಡೆ ಬೇಡಿಕೆಗಳನ್ನು ಬರ್ತಾ ಇತ್ತು ಸರ್? ಜನರಲ್ಲಿ ದೊಡ್ಡ ದೊಡ್ಡ ಬೇಡಿಕೆಗಳೇನಿಲ್ಲ. ಮನುಷ್ಯನಿಗೆ ಇವತ್ತು ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು, ಕುಡಿತಕ್ಕಂಥ ನೀರು, ಗಾಳಿ, ಬೆಳಕು, ಕರೆಂಟು, ಇಂಥವುಗಳನ್ನು ಆದ್ಯತೆ ಕೊಡೋದು. ಯಾವುದೇ ದೊಡ್ಡ ದೊಡ್ಡ ಬೇಡಿಕೆಗಳು ಇಡಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸಮರ್ಥರಿದ್ದಾರೆ. ಈ ಸಂದರ್ಭದಲ್ಲಿ ಬಡ ಬಗ್ಗರಿಗೆ ಏನು ಬೇಕು, ಆಮೇಲೆ ಈ ಪಂಚಾಯತಿ ವತಿಯಿಂದ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರ ಕೆಲಸ ಕಾರ್ಯಗಳೇನಾಗಬೇಕು ಅವೆಲ್ಲವುಗಳಿಗೆ ಸರಿಯಾದ ಸಮಯಕ್ಕೆ ನಾವು ಕೂಡ ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಸ್ಪಂದಿಸಿದಾಗ ಅವ್ರು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇವತ್ತು ನಮ್ಮ ಒಂದು ವಾರ್ಡಿನಲ್ಲಿ ನೀರಿಗೆ ಆದ್ಯತೆ ಕೇಳಿದ್ದಾರೆ, ಆಮೇಲೆ ಸ್ವಚ್ಛತೆ ಬಗ್ಗೆ ಹೇಳಿದ್ದಾರೆ. ಹೋದ ಸಂದರ್ಭದಲ್ಲಿ ರಸ್ತೆಗಳಾಗಿರ್ಬೋದು, ಆ ವಾರ್ಡಿನ ಮತದಾರರಿಗೆ ಏನಾದರೂ ಸಣ್ಣ ಪುಟ್ಟ ನಮ್ಮ ಸಮಸ್ಯೆಗಳಿದ್ದರೆ ನೀವು ಬಗೆಹರಿಸ್ಕೊಡ್ರಿ, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿದ್ದಾರೆ. ನಾವು ಆ ಪ್ರಕಾರ ಮಾಡಿದ್ದೇವೆ. ಎಲ್ಲರೂ ಕೂಡ ನಮ್ಮ ಬಗ್ಗೆ ಭಾಳಷ್ಟು ಗೌರವದಿಂದ ಪ್ರೀತಿ ವಿಶ್ವಾಸ ಕಂಡಿದ್ದಾರೆ. ಸರಿ, ಈ ಮುಖ್ಯ ವಿಶೇಷವಾಗಿ ನಿಮ್ಮ ವಾರ್ಡಿಗೆ ಬೇಕಾಗಿರ್ತಕ್ಕಂಥ ಆ ಒಂದು ಡೆವಲಪ್ಮೆಂಟ್ ಎಲ್ಲರ ಬೇಡಿಕೆಗಳನ್ನು ಇದ್ದಿರ್ತಕ್ಕಂಥ ಕಣ್ಣು ಯಾವುದು ಸರ್? ಆ ವಾರ್ಡ್ನಲ್ಲಿರ್ತಕ್ಕಂಥದ್ದು ರಸ್ತೆ ಮತ್ತು ಗಟಾರ ಸ್ವಚ್ಛತೆ ಮತ್ತು ನೀರಿನ ವ್ಯವಸ್ಥೆ, ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಈಗಾಗಲೇ ಸನ್ಮಾನ್ಯ BC ಪಾಟೀಲ್ರವರು ಕುಡಿಯೋ ನೀರಿನ ಯೋಜನೆಯನ್ನು ಅವ್ರು ತಂದಿದ್ದಾರೆ. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಆದಷ್ಟು ಬೇಗನೆ ಎಲ್ಲ ವಾರ್ಡುಗಳಲ್ಲಿ ಅದು ಆಗ್ತದೆ. ಅದನ್ನು ನಾವು ಕೂಡ BC ಪಾಟೀಲ್ ಕೆಲಸ ಕಾರ್ಯಗಳನ್ನು ಎಲ್ಲ ಮನದಟ್ಟು ಮಾಡಿ ನಮ್ಮ ಬೇಡಿಕೆ, ನಮ್ಮ ಏನು ನಾವು ಅವ್ರ ಮನಸ್ಸನ್ನು ಗೆಲ್ಲಲಿಕ್ಕೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಅವ್ರು ಹೇಳಿ ನಾವು ಕೊಟ್ಟಂತೆ ಅದನ್ನು ನಾವು ಈಡೇರಿಸ್ತೇವೆ ಅನ್ನೋ ಭರವಸೆ ನಾನು ಕೊಡ್ತಾಯಿದ್ದೀನಿ. ಸರಿ, ಈ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ, ಹ್ಞೂ ಸರ್, ಬಯಲು ಶೌಚಾಲಯಗಳನ್ನಾಗಿರಲಿ ಪಟ್ಟಣಕ್ಕೆ, ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನಾಗಿರಲಿ, ಶಿಕ್ಷಣ ವ್ಯವಸ್ಥೆಗಳನ್ನಾಗಿರಲಿ, ಅಂಗನವಾಡಿಗಳನ್ನಾಗಿರಲಿ ಯಾವ ರೀತಿ ಇದೆ ಸರ್? ಗ್ರಾಮ ಪಂಚಾಯತಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು, ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಬಂದ ಮೇಲೆ ಯಾವ ರೀತಿ ಮಾಡಬೇಕಂತ ಅನ್ಕೊತಾ ಇದ್ರಿ? ಈಗ ಗ್ರಾಮ ಪಂಚಾಯತಿ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಆದಮೇಲೆ ಅದಕ್ಕೆ ಅದರದ್ದೇ ಆದ ಅನುದಾನ ಅವೆಲ್ಲ ಇರ್ತದೆ. ನಾವು ಅಲ್ಲೆಲ್ಲ ಸ್ಥಳೀಯವಾಗಿ ಎಲ್ಲ ನೋಡಿಕೊಂಡು ಅಲ್ಲಿ ಏನು ಬೇಕು ಮತ್ತು ಅನುದಾನ ಯಾವ ರೀತಿ ಇರ್ತದೆ ನೋಡ್ಕೊಂಡು ಅವರು ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರ ಮಾರ್ಗದರ್ಶನ, ಅಲ್ಲಿ ವಾರ್ಡ್ನಲ್ಲಿರ್ತಕ್ಕಂಥ ಮತದಾರರನ್ನ ಕೂಡಿಸ್ಕೊಂಡು ನಾನು ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡಿ ಅದ್ರ ಬಗ್ಗೆ ಸವಿಸ್ತಾರವಾಗಿ ತಮ್ಮಲ್ಲಿ ನಾನು ಕೇಳ್ಕೊಂಡು ಹೇಳ್ತೇನೆ. ಸರಿ, ಓಕೆ. ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರದಿಂದ ಪ್ರಥಮ ಬಾರಿಗೆ ಪಟ್ಟಣ ಪಂಚಾಯತಿ ಚುನಾವಣೆ ನಡೀತಂಥ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಗ್ರೌಂಡ್ ರಿಯಾಲಿಟಿ ವರ್ಕ್ನಲ್ಲಿ ನಿಮ್ಮ ವಾರ್ಡ್ನಲ್ಲಿ ಭೇಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಕೊನೆಯದಾಗಿ ನಿಮ್ಮ ವಾರ್ಡಿನ ಮತ ಬಾಂಧವರಿಗೆ ಮತ್ತು ಹಿರೇಕೆರೂರು ತಾಲೂಕು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ರಟ್ಟಿಹಳ್ಳಿ ತಾಲೂಕು ಪಟ್ಟಣದ ಜನತೆಗೆ ಕೊನೆಯದಾಗಿ ಎಲ್ಲ 15 ಮತದಾರರಿಗೆ ಮತ್ತು 15 ಜನ ಅಭ್ಯರ್ಥಿ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ತಮ್ಮಲ್ಲಿ ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಪಕ್ಷ ನಮ್ಮೆಲ್ಲ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರ್ತಕ್ಕಂಥ ಉದ್ದೇಶ ಪಕ್ಷದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಆಮೇಲೆ ವಾರ್ಡ್ನಲ್ಲಿರ್ತಕ್ಕಂಥ ಮತದಾರರನ್ನ ಭೇಟಿ ಮಾಡಿ ತಮ್ಮೆಲ್ಲ ಅನಿಸಿಕೆಗಳನ್ನು ಕೇಳಿ ಪಕ್ಷ ತಮ್ಮೆಲ್ಲರ ಆಶೀರ್ವಾದದಿಂದ ನಿಮಗೆ ಅವಕಾಶ ಕೊಟ್ಟಿದೆ. ತಾವು ಕೂಡ ನಮಗೊಂದು ಅವಕಾಶ ಮಾಡಿಕೊಡಿ. ತಾವು ಏನು ಬೇಡಿಕೆಗಳನ್ನು ಇಡ್ತೀರಿ ಅವೆಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ನಮ್ಮ ಮಡಿದೇವರ ನಮ್ಮ ಹೆಂಡತಿಯವರ ಜೊತೆ ಸೇರಿಕೊಂಡು ನಾನು ಅವನು ಪ್ರಾಮಾಣಿಕವಾಗಿ ಈಡೇರಿಸ್ತೀನಿ. ತಾವೆಲ್ಲರೂ ಎಲ್ಲ ಸಮಾಜದವರು ನನ್ನನ್ನು ಪ್ರೀತಿ ವಿಶ್ವಾಸದಿಂದ ತಾವು ಹಾರೈಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ. ನಮಸ್ತೆ. ಓಕೆ, ಥ್ಯಾಂಕ್ ಯು ಸರ್.